ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಇವತ್ತಿನ ಹೊಸ ವೀಡಿಯೋಗೆ ಸ್ವಾಗತ. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಹೇಳೋದಕ್ಕಿಂತ ಮುಂಚೆ, ಸೊ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡ್ತೀವಿ ನೋಡಿ. ಗೈಸ್, ನಾವಿವತ್ತು ಹೋಗ್ತಿರೋದು ದಿಂಕದಮ್ಮ ಟೆಂಪಲ್ಲಿಗೆ. ಮದುವೆ ಆಗಿ 8 ಮಂತ್ಸ್ ಆದರೂ ಇನ್ನೂ ಜೋಡಿ ತಡೆ ಓಡಿಸಿರ್ಲಿಲ್ಲ. ಸೊ ಸ್ವಲ್ಪ ಅಡೆತಡೆಗಳಿದ್ದು ಅಂತೇಳಿ ದಿಂಕದಮ್ಮಗೆ ಹೋಗ್ತಿದ್ವಿ. ನಮಗೆ ನಿಯರ್ ಒಂದು 5 or 4 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಸೊ ಯಾವಾಗಲೂ ಹೋಗ್ತಿರ್ತೀವಿ. ಮದುವೆ ಆದಮೇಲೆ ತಡೆ ಓಡಿಸಿಲ್ಲ ಅಂತ ಹೇಳ್ಬಿಟ್ಟು ನಾನು, ನಮ್ಮ ಅತ್ತಿಯಮ್ಮ ಮತ್ತು ನನ್ನ ಹಸ್ಬೆಂಡು ಹೊರಟಿದ್ವಿ. ನನ್ನ ಹಸ್ಬೆಂಡ್ ಅಂತೂ ಪುನೀತ್ ರಾಜ್ಕುಮಾರ್ ಅವ್ರ ಮೂವಿ ನೋಡ್ಕೊಂಡು ಕೂತ್ಬಿಟ್ರು. ಸೊ ಅದು ಮುಗಿಯೋ ತನಕ ಬರಲಿಲ್ಲ, ಶರ್ಟ್ ಹಾಕೊಳ್ಳಲ್ಲ ಅಂತ ಕೂತಿದ್ರು. ಬೆಳಕು ಹೊಡಿತೈತೆ, ಕತ್ಲೆ ಕಾಣಿಸ್ತಾ ಇಲ್ಲ. ಹಾಕೊಡ್ರಿ ಶರ್ಟ್. ಏನು ಶಪಥ ಮಾಡಿದ್ದೀರಾ ಪಿಕ್ಚರ್ ಮುಗಿ ಹಾಕೊಳ್ಳಲ್ಲ ಅಂತ? ಹಾಕಳ್ರಿ, ಆಟ ಆಡಿಸ್ಬೇಕಾ? ಹಾಕಳ್ರಿ, ನೋಡು ಹಾಕೊಳ್ಳಿ, ಶರ್ಟ್ ಹಾಕಳ್ರಿ. ಎಸ್, ನನ್ನ ತಲೆ ಮೇಲೆ ಯಾಕೆ ಹಾಕ್ತೀರಾ? ಹಾಕೊಳ್ಳಿ. ಸೆಕೆ ಬೇವರೆಲ್ಲ ಕಿತ್ಕೊಂಡು ಬರ್ತೈತೆ. ಯಾಕೆ ಕತ್ಲೆ? ನಂದು ಬೆವರು ಹೋಯ್ತು. ಬೇವರು ಶರ್ಟಲ್ಲಿ ಹೊರ್ಸ್ಕೊಳ್ಳೋದ? ಸೆಲ್ಫಿ ಸ್ಟಿಕ್ ಹಾಕ್ಬಿಟ್ಟು ಚೆನ್ನಾಗಿ ಅನಿಸ್ತದೆ. ಬೆಳಕು ಕಣ್ರಿ, ಕಾಣಿಸ್ತಾ ಇಲ್ಲ. ಈ ಸೈಡ್ ಕಾಣಿಸ್ತಿದೆ. ಅದಕ್ಕಾಗಿರೋ ರೈಟ್ ಚಾಯ್ಸ್ ಕಲರ್ಸ್ ಮಾತ್ರ. ಕಲರ್ಸ್ ಅಲ್ಲಿರೋ ಟೀಮ್ ಆಫ್ ಎಕ್ಸ್ಪರ್ಟ್ಸ್ ನನ್ನನ್ನ ಕಂಫರ್ಟಬಲ್ ಆಗಿ, ಸೇಫ್ ಆಗಿ ಮಾತ್ರ ಅಲ್ಲ, ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡಿಸ್ತಾರೆ. ದಟ್ಸ್ ಹೌ ಐ ಲಾಸ್ಟ್ 55 kgs. ನೀವು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡಬೇಕು. ಏನೋ ಮಾಡ್ತಾರೆ ನೋಡಿ. ನೀವು ನಾನು ಹಾಕಿಲ್ಲ. ಬನ್ನಿ ಬನ್ನಿ ಬನ್ನಿ. ಅಲ್ಲಿ ನೋಡಿ ಮಾಡ್ತಿದೆ, ಯಾಕೆ ಬಂತು ನೋಡಿ, ಮಾಡ್ತೀನಿ, ಕಾಣಿಸ್ತೈತೆ. ಅಮಾಯಕನ ಥರ ನೋಡ್ಬೇಡಿ. ಅಮಾಯಕ ನೀವಲ್ಲ, ಅಮಾಯಕನ ಥರ ನೋಡ್ಬೇಡಿ, ಸರಿಯಾ? ನೋಡ್ರಿ, ಅಮಾಯಕನ ಥರ ಫೇಸ್ ಮಾಡ್ಕೊಂಡು ಹೋಗದಾ? ನಡ್ರಿ, ಕತ್ಲೆ ಕಾಣ್ತೇನೆ, ನಡ್ರಿ ಒಳಗೆ. ಹಾಕಿವ್ರಿ, ಈಗ ಬೇಡ ಬಿಡಿ. ಈಗ ಬಟ್ಟೆ ಎಲ್ಲ ಮಾಡ್ಕೊತೀರಾ ನಡ್ರಿ, ಬಟ್ಟೆ ಎಲ್ಲ ಮಾಡ್ಕೊತೀರಾ ನಡೀರಿ. ಅಯ್ಯೋ, ಇಷ್ಟೊಂದು ಬಿಸಿಲು, ಬರೀ 11ವರೆಗೆ. ಆಸ್ಕ ಬರ್ಬೇಕು ತಾನೆ, ಆಗಲೇ ಗೊತ್ತು ತಾನೇ ಹೋಯ್ತೀವಿ ಅಂತ. ಅಲ್ಲಿ ಬೇರೆ ಹಿಡಿಬೇಕಾ?
ಪೆಟ್ರೋಲ್ ಹಾಕ್ಸೋಕ್ಕೆ. ಹೂ ಮರ ಐತೆ. ಸೆಕೆ ಗಾಳಿನೇ ಬಿಸ್ತಾ ಇಲ್ವಲ್ರಿ. ಈ ಟೈಮಲ್ಲಿ ಐಫೋನ್ಗಳು ವರ್ಕೇ ಆಗಿಲ್ಲ. ಹೈ ಟೆಂಪ್ರೇಚರ್ ಅಂದ್ಬಿಟ್ಟು ಆಫ್ ಆಯ್ತವೆ. ಇದೆ ಅದು ಆಫರ್ ಆಯ್ತದೆ. ಇದೊಂಚೂರು ತೋರ್ಸಕ್ಕಾದ್ರೆ ತೋರಿಸ್ತೈತೆ. ಬ್ಲಾಕ್ ಆಗೋಯ್ತದೆ ಡಿಸ್ಪ್ಲೇ. ಅವಾಗಲ್ಲ ಈಗ ಸೈಲೆಂಟ್ ಆಗ್ಬಿಟ್ಟವೆ ಹಸುಗಳು. ತಿಂದ್ವಲ್ಲ ಅದೇ ಎರಡು ಕ್ರೇಟಾ ಹೆಂಗೆ ನೋಡ್ತಾವೆ ನೋಡಿ. ಎರಡು ಒಂದೇ ಸಮ ನೋಡ್ತಾವೆ ಕಣ್ರಿ. ಅಲ್ಲ ಈ ಒಂದೇ ಸರಿ ಒಂದೇ ಕಡೆಗೆ ನೋಡ್ತವೆ. ಅದು ನೋಡು ಕಪ್ಪುದು ಕಳ್ಳರು ನೋಡ್ದಂಗೆ ನೋಡ್ತದೆ. ಕಳ್ಳರು ನೋಡ್ದಂಗೆ ಕಳ್ಳರು ನೋಡಂಗೆ ನೋಡೋದು. ಕೋಳಿ ಹಿಡ್ಕತ್ತವ್ರೆ. ಒಂದು ಕೋಳಿ ಹಿಡಿದ್ರೆ ಅಲ್ಲೆಲ್ಲ ಕಿರ್ಚ್ಕತ್ತಾವೆ. ಹಿಡ್ಕೊಬಿಟ್ಟೈತಾರೆ ಅಂತ. ಕೋಳಿ ಔಷಧಿ ಹಾಕಿದ್ರಾ? ಮತ್ತೇನು ಔಷಧಿ ಹಾಕಿದ್ರಿ? ಮತ್ತೆಂತ ಔಷಧಿ? ಏಕೆ ಏಕೆ ಕೋಳಿ ರೋಗಕ್ಕೆ ಹಾಕಿರತ್ತಾ? ಹೋದ್ರೆ ಹೋಗೋ ಬಡ್ಕತ್ತಾ ಅದೇ. ನಿಂಬೆಹಣ್ಣಂತೆ ಕಿತ್ಕೊಳ್ರಿ. ಆಯ್ತಾ? ಬಿಟ್ಟೈತಾ? ಏ ಸಣ್ಣದು ಇನ್ನೂ ಹಣ್ಣಾಗಿಲ್ಲ. ಅಲ್ಲಿ ಅದೇ ಕಿತ್ತು. ಇನ್ನೆಲ್ಲೂ ಬಿಟ್ಟಿಲ್ಲ. ಇಲ್ಲಿ ಕೆಳಗೆ ಸುಮಾರು ಜೊಂಪೆ ಬಿಟ್ಟೈತೆ. ಜೊಂಪೆ ಸಾಕು. ಬನ್ನಿ ಅದು ಜೊಂಪೆ ಇರಲಿ. ನೋಡಿ ಇಲ್ಲಿ ಹೂವು ಕಾಯಿ ಹಂಗಿದೆ. ಆಯ್ತದೆ ಬನ್ನಿ. ಸಣ್ಣ ಅದು ಹೂ ಮಾಲೆ ಎಲ್ಲ ಇಲ್ಲೇ ಹಾಕಿದ್ದೀರಲ್ಲ, ತೆಗೆದು ಬುಡಕ್ಕೆ ಹಾಕ್ಬೇಕು ತಾನೇ. ದೇವಸ್ಥಾನದಲ್ಲಿ ಅದೇ ಬುಡಕ್ಕೆ ಹಾಕ್ಬೇಕಲ್ವ ಅದೆಲ್ಲ. ನೋಡಿ ಗಾಯ್ಸ್, ನನ್ನ ಹತ್ರನೇ ಭಿಕ್ಷೆ ಬೇಡ್ತಾವ್ರೆ. ತುತ್ತು ಹಂಗೆಲ್ಲ ಮಾಡಬಾರ್ದಪ್ಪ ಹೆಂಡತಿ ಹತ್ರ. ಎಷ್ಟು 100? ಜನ ಜಾಸ್ತಿ ಅವ್ರೆ ಅಲ್ವೇನ್ರಿ? ಜನ ಜಾಸ್ತಿ ಅವ್ರೆ. ಫುಲ್ ರಶ್ಶು. ಕ್ಯೂ ನಿಂತ್ಕೋಬೇಕಲ್ಲ ಈಗ. ಏನಾಯ್ತು? ಏನಾಯ್ತು ರೀ? ತೋರಿಸ್ರಿ ಕೋಳಿ ಮರಿ. ನೀರು ಕುಡಿಸ್ತೀನಿ ಸಿ. ಏನ ಅದ್ರು ಒಂದ ಕೋಳಿಗಾದ್ರು ಒಂದು. ಬದುಕ್ತಾ ಏನು? ಏಕೆ?
ಕೆಲಸ ಮಾಡ್ಬಿಟ್ಟಿವಿ. ಆಗಿಲ್ಲ ಅಂತಂದ್ರೆ ಖರ್ಚು ಬಿಟ್ಬಿಟ್ಟು ಬಂದ್ರಾ? ಏಕೆ? ಚಿಪ್ಪು ಬಿಟ್ಬಿಟ್ಟು ಬಂದಿಲ್ಲ. ಸ್ಕೂಟ್ರಲ್ಲಿ ಸಿಕ್ಸೀನಿ. ಸ್ಕೂಟ್ರಲ್ಲಿ ಸಿಕ್ಸಿರೋದಂತೆ. ನೋಡಿ ರೀ ಯಜಮಾನ್ರೆ ನಿಂತ್ಕೊಳ್ಳಿ. ಅಲ್ಲಿಲ್ಲ ಬನ್ರಿ, ಕೊಡ್ತಿಲ್ಲ. ಕಾಲೆಲ್ಲ ಸುಟ್ಟೋಯ್ತೈತೆ, ಕೊಡ್ತಿಲ್ಲ. ಎಲ್ಲಿ ಕೊಡ್ತಿದ್ದಾರೆ? ಎಲ್ಲಿ ಹಾಕ್ಬೇಕು ಅಂತ ಗೊತ್ತಾಗಲ್ಲ. ಏನ್ರಿ ಮಾಡ್ತಿದ್ದೀರಾ? ತಡೆ ಸಾಮಾನು ಹಾಕಿಸ್ತಾ ಇದ್ದೀನಿ. ಏನು ತಡೆ ಸಾಮಾನು ಹಾಕಿಸ್ತಾ ಇದ್ದೀನಿ. ದೇವಸ್ಥಾನದ ಹೆಸರು ಹೇಳ್ರಿ. ಆದಿಶಕ್ತಿ ಡಿಂಕದಮ್ಮ. ಅಷ್ಟೇನಾ? ಶ್ರೀ 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 ಇಲ್ಲ. ಶ್ರೀ ಶ್ರೀ ಹಾಕೋರಲ್ಲಿ ನಾನೇ ನೋಡಿಲ್ಲ. ನಾನೇ ನೋಡಿಲ್ವಲ್ಲ. ನಾನೇ ನೋಡಿದ್ನಲ್ಲ. ತಗೋ. ನಾನು ಕೊಡುತ್ತಾರ ಅದನ್ನ ಜೋಡಿ ತಡೆ ಓಡಿಸ್ತಾ ಇದ್ದೀವಿ ಅಂತ. ಓ ಕೋಳಿ ಹೆಸರು ಅದ್ರ ಹೆಸರು ಇದ್ರ ಹೆಸರು ಅನ್ಕೊಂಡು ಮುಂಡ ಮೋಚಿಸ್ತಾವ್ರೆ ದುಡ್ಡ. ಏನ್ರಿ? ಮುಂದಿಗೆ ನಡೀರಿ. ಬೇರೆಯವ್ರು ಇದ್ದಾರೆ ತಾನೆ. ಏನ್ರಿ? ಜೋಡಿ ತಡೆ, ಕೋಳಿ ತಡೆ, ಅದು ಇದು ಅನ್ಕೊಂಡು ಮುಂಡ ಮುಚ್ಚಿಸ್ತವ್ರೆ ದುಡ್ಡ ತಗೊಂಡು. ದಿನ ಇಲ್ಲ ಇವತ್ತು. ಜಾಸ್ತಿ ಜನ ಅವರಲ್ಲ, ಅವ್ರಿಗೂ ವರ್ಕೌಟ್ ಆಗಬೇಕಲ್ಲ. ಗೈಸ್ ಆ್ಯಕ್ಚುಲಿ ಇದು ಫ್ರೈಡೇ ವಿಡಿಯೋ ಆಗಿರೋದ್ರಿಂದ ನಾನು ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ನಿನ್ನೆ. ಸೊ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ದರ್ಶನ ತುಂಬ ಚೆನ್ನಾಗಾಯಿತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತುಂಬ ಜನ ಬರ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಾರ್ಮಲ್ ಹೋಗ್ತಿದ್ವಿ ನಾವು ಫ್ರೀಯಾಗಿದ್ದ ಟೈಮಲ್ಲಿ. ಅವಾಗ ಯಾರೂ ಜನ ಇರ್ತಿರ್ಲಿಲ್ಲ, ರಶ್ ಇರ್ತಿರ್ಲಿಲ್ಲ. ಸೊ ಆದರೂ ದರ್ಶನ ಚೆನ್ನಾಗಾಯಿತು. ಇನ್ನು ನಮ್ಮ ಅತ್ತೆ ಮನೆ ನನ್ನ ಹಸ್ಬೆಂಡು ಸೊ ಸಾಮಾನು ಅವ್ರ ಹತ್ರ ಮಾತಾಡ್ತಿದ್ದಾರೆ. ಏಕೆಂದರೆ ಮನೆಯಿಂದನೇ ಎಲ್ಲ ಸಾಮಾನು ತೊಗೊಂಡು ಹೋಗ್ಬಿಟ್ಟಿದ್ರು. ಅವರು ಕೊಡೋದಕ್ಕೆ ಏನೂ ಇರಲಿಲ್ಲ, ಮೊಟ್ಟೆ ಮಾತ್ರ ಇತ್ತು ಕೊಡೋದಕ್ಕೆ. ಹೇಳಿ ಏನು ಬೇಕು? ಹೇಳಿ ಹೇಳಿ ಏನೋ ಕೇಳ್ತಾವ್ರೆ ಗೈಸ್. ಏನು? ಕಡಲೆಪುರಿ. ಚಿಕ್ಕಮಕ್ಳಿಗೆ ಗೊಂಬೆ ಕಡಲೆಪುರಿ. ಕಡಲೆಪುರಿ ಚಿಕ್ಕಮಕ್ಳಿಗೆ ಹೇಳೋ ದೊಡ್ಡವ್ರು ಅಲ್ಲ ಅಲ್ಲ, ಗೊಂಬೆ ಕೇಳಲಿಲ್ವಾ ನೀನು? ಗೊಂಬೆ ಕೇಳಲಿಲ್ವಾ? ಗೊಂಬೆ ಕೇಳ್ತಿದ್ದಾನೆ ನೀನಲ್ಲಿ. ನೋಡಿ ಕಪ್ ಐಸ್ ಕ್ರೀಮ್ ಬೇಕೇನ್ರಿ? ಗೊಂಬೆ ಬೇಕು ಅಂದ್ರಿ ಮತ್ತೆ. ಕಾರು ಬನ್ನಿ ತಗೊಡ್ತೀನಿ. ಆಯಿತು, ಹೆಲಿಕಾಪ್ಟರ್ ಬೇಡ, ಕಾರ್ ತಗೊಳ್ಳಿ ಸದ್ಯಕ್ಕೆ. ಮನೇಲಿ ಮಕ್ಳು ಅವು ಇಲ್ಲ, ಆಡಕ್ಕೆ ಬಂದಾಗ ತಗೊಳ್ಳೋದ ನಡ್ರಿ. ಐಸ್ ಕ್ರೀಮ್ ತಿನ್ಕೊಂಡ್ಬಿಟ್ಟವ್ರೆ ನೋಡಿ. ದೊಡ್ಡಣ್ಣ ಅಂತನಲ್ಲ. ಹೇಗೆ ಹೇಳು? ಹೇಳ್ರಿ. ಎಲ್ಲ ಪೂಜೆ ಎಲ್ಲ ಮುಗೀತು, ಓಡ್ತಾ ಇದೀವಿ. ಕಣ್ಣು ಎತ್ತಕ್ಕೆ ತಿರುಗ್ತಾವೆ ನೋಡಿ ಹೆಂಗೆ ಕ್ರಾಸಾಗಿ. ಕೊಡ್ರಿ ನನಗೆ ಫಸ್ಟು.
ನೀರು ಕೋಲ್ಡ್ ವಾಟರ್. ಸೌದೆ ಒಲೆಯಲ್ಲಿ ಮಾಡಿರೋ ಪಲಾವ್ ಸಖತ್ ಟೇಸ್ಟಿ ಯಮ್ಮಿ ಯಮ್ಮಿ. ಸಖತ್ ಟೇಸ್ಟ್ ಆಗೈತಲ್ಲ. ನೋಡಿ ಗೈಸ್, ಸೌದೆ ಒಲೆಯಲ್ಲಿ ಮಾಡಿರುವಂತಹ ಪಲಾವ್ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಗೈಸ್. ಇದಾಗಿತ್ತು ಇವತ್ತಿನ ದಿನ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.